ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ 5,77,780 ಓಟು ಅವಾಗಲೇ ತಗೊಂಡಿದ್ರು ಅವರು. ಅವಾಗ ಸುಮಲತಾ ಅವರು ತಗೊಂಡಿದ್ದು 7,03,000 ಓಟು ಅಂತ. ಈಗ JDS ಮತ್ತೆ ಬಿಜೆಪಿ ಎರಡು ಸೇರಿದಾಗ ಅವರು ಅತ್ಯಂತ ಹೆಚ್ಚಿನ ಲೀಡಲ್ಲಿ ವಿನ್ ಆಗೇ ಆಗ್ತಾರೆ. ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಕೂಡ ಅವರು. ಅದರಲ್ಲಿ ಯಾವುದೇ ಇವರು ಈಗ ಮಾತಾಡ್ತಾ ಇದ್ರು ಮೈಸೂರು ಒಡೆಯರ್ ಬಗ್ಗೆ. ಮೈಸೂರಲ್ಲಿ ಒಡೆಯರ್ ನಿಂತಿದ್ದಾರೆ ಅಂತ ಗೊತ್ತಿದೆ. ಆದ್ರೆ ಇದೇ ನಮ್ಮ ಕರ್ನಾಟಕದ ಮಾನ್ಯ ಸಿದ್ದರಾಮಯ್ಯನವರು ಎಲ್ಲಾ ಕಡೆ ಅವರ ಹತ್ರ ಯಾರು ಕ್ಯಾಂಡಿಡೇಟ್ ಇಲ್ಲ, ಅವರವರ ಸಚಿವರ ಮಕ್ಕಳನ್ನು ನಿಲ್ಲಿಸಿದ್ರು. ಅವರ ಮಗನನ್ನು ಯಾಕೆ ನಿಲ್ಲಿಸಿಲ್ಲ ಅಲ್ಲಿ? ಯಾಕೆ ಅಂತೇಳಿ ಅವ್ರಿಗೆ ಗ್ಯಾರಂಟಿ ಗೊತ್ತಿದೆ. ಕಾಂಗ್ರೆಸ್ನವರಿಗೆ INDA ಮೈತ್ರಿಕೂಟಕ್ಕೆ ವಾಸ್ತವ ಏನು ಅನ್ನೋದು ಗೊತ್ತಿದೆ. ಅವ್ರು ಇಷ್ಟೇ ಬರೋದು ಅನ್ನೋದು ಗೊತ್ತಿದೆ ಅವರಿಗೆ. ಯಾವತ್ತಿದ್ರೂ 3ನೇ ಬಾರಿ ಕೂಡ ಮೋದಿ ಮತ್ತೊಮ್ಮೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಆದರೆ ಅದಕ್ಕೋಸ್ಕರ ಇಡೀ ದೇಶದಲ್ಲಿ ಏನೇನು ಹೆಸರುಗಳು ಹಾಳು ಮಾಡಿದ್ರು, ಏನೇನು ಮಾತಾಡಿದ್ರು, ಯಾವ ಥರ ಟೀಕೆ ಮಾಡಿದ್ರು ನೋಡಿ. ನಮ್ಮ ಮಾನ್ಯ ದಿವಂಗತ ವಾಜಪೇಯಿ ಅವರಿಗೂ ಟೀಕೆ ಮಾಡಿದ್ರು. ಈಗ ಅವರು ಒಳ್ಳೆಯವರು, ಗ್ರೇಟ್ ಲೀಡರ್ ಅಂತ ಹೇಳ್ತಾರೆ. ಅದೇ ಥರ ಮೋದಿಯವರಿಗೂ ಟೀಕೆ ಮಾಡ್ತಾರೆ. ಮುಂದೆ ಒಂದು ಸಮಯ ಬಂದಾಗ ಅವ್ರು ಗ್ರೇಟ್ ಲೀಡರ್ ಅಂತ ಹೇಳೋ ಸಮಯ ಇದೇ INDA ಮೈತ್ರಿಕೂಟ ಕೂಡ ಬರುತ್ತೆ. ಒಂದು ಸಮಯದಲ್ಲಿ ಈ INDA ಮೈತ್ರಿಕೂಟ ಒಬ್ಬೊಬ್ರು ಯಾರ್ಯಾರು ಜಾಯಿನ್ ಆಗಿದ್ದಾರೆ ಅವರು ಯಾವ ಥರ ಇದ್ರು, ಹಾವು ಮುಂಗಿಸಿ ಥರ ಇದ್ರು. ನರೇಂದ್ರ ಮೋದಿ ಅವರನ್ನ ಸೋಲಿಸಲೇಬೇಕು ಅಂತ ಒಂದೇ ಕಾರಣಕ್ಕೆ ಇವರೆಲ್ಲ ಒಂದಾದ್ರು. ಎಲ್ಲಿ ಒಂದಾದ್ರು? ಆದ್ರೂ ಒಂದಾಗಿಲ್ಲ. ಒಂದೊಂದೇ ಮೀಟಿಂಗ್ಗೆ ಒಬ್ಬೊಬ್ಬರೇ ಕಳಿಸ್ಕೊಂಡ್ಬಿಟ್ರು. ಆದ್ರೆ ಅವ್ರ ಹತ್ರ ಕೊನೆ ತನಕ ಕೂಡ ನಾಯಕ ಯಾರಾದ್ರೂ ಅವರ ಒಂದು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರು ಅಂತ ಯಾರಾದ್ರೂ ಹೇಳಿದ್ರ? ಸಾಧ್ಯನೇ ಇಲ್ಲ. ಯಾಕೆ ಹೇಳಿ ಅವ್ರು ಹೇಳಕ್ಕೆ ಆಗಲ್ಲ. ಒಬ್ರು ಇಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದುಳಿದ ವರ್ಗದವರು ಅಂತಾರೆ. ಅವರೊಂದು ನಾಯಕ ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವು ಯಾರು ಪ್ರೈಮ್ ಮಿನಿಸ್ಟರ್ ರೇಸಲ್ಲಿ ಕರ್ನಾಟಕದಿಂದ ಯಾರೂ ಇಲ್ಲ. ನೀವೆಲ್ಲ ಗಮನಿಸಿರ್ಬೋದು. ಇದೇ ಕೊರಟಗೆರೆಯಲ್ಲಿ ನಮ್ಮ ಮಾನ್ಯ ಗೃಹ ಸಚಿವರನ್ನು ಸೋಲಿಸಿರೋದು ಯಾರು? ಅವರವರ ಪಕ್ಷದಲ್ಲಿ ಅವರವರಿಗೆ ಇದ್ದೇ ಇರುತ್ತೆ. ಒಂದಂತೂ ನಿಜ, ಅಭಿವೃದ್ಧಿ ಶೂನ್ಯವನ್ನು ಮಾಡಿದ್ದಾರೆ ಇಲ್ಲಿ. ಕರ್ನಾಟಕದಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಅನ್ನೋದು ಈ 10-12 ತಿಂಗಳಿಂದ ತೇಜಸ್ವಿ ಏನಾಗಿದೆ ಅನ್ನೋದನ್ನು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ 53,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿರೋದನ್ನ ನಾವು ನೋಡಬಹುದು. ಮೇಲೆ ಹೋಗುತ್ತೆ.